ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳನ್ನ, ಉಗ್ರರನ್ನ ಭಾರತ ಪಾಕಿಸ್ತಾನದ ನೆಲದಲ್ಲೇ ಕೊಲೆ ಮಾಡಿಸ್ತಾ ಇದೆ ಅಂತ ದಿ ಗಾರ್ಡಿಯನ್ ಪಾಕಿಸ್ತಾನದ ಏಜೆನ್ಸಿಯ ಮೂಲಗಳನ್ನ ಆಧರಿಸಿ ಒಂದು ವರದಿಯನ್ನು ಪ್ರಕಟಿಸಿತು. ಅದರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಗಾರ್ಡಿಯನ್ ನಲ್ಲಿ ಆ ವರದಿ ಪ್ರಕಟಗೊಂಡ ಕೂಡಲೇ ಭಾರತ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತು. ನಾವಂಥದ್ದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ರೀ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಹೇಳ್ತು. ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸಿ ನೀವು ಪಾಕಿಸ್ತಾನದಲ್ಲ ಪಾತಾಳದಲ್ಲಿ ಅಡಗಿ ಕೂತರೂ ಕೂಡ ನಿಮ್ಮನ್ನ ಹುಡುಕಿ ಹೊಡಿತೀವಿ ಅಂತ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಘರ್ಮೆ ಘುಸ್ಕೆ ಮಾರೆಂಗೆ ಅಂತ ಮತ್ತೆ ಪ್ರಧಾನಿ ನರೇಂದ್ರ ಮೋದಿನೂ ಹೇಳಿದರು. ಅಷ್ಟೇ ಅಲ್ಲ, ನಿಮಗೆ ಭಯೋತ್ಪಾದನೆಯನ್ನ ನಿಗ್ರಹಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ನಮಗೆ ಹೇಳಿ, ಅದಕ್ಕೆ ನಾವು ಸಹಾಯ ಮಾಡ್ತೀವಿ, ನಿಮ್ಮ ಉಗ್ರರನ್ನೂ ಬೇಕಾದ್ರೆ ನಾವೇ ಮಟ್ಟ ಹಾಕ್ತೀವಿ ಅಂತ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೊಂದು ಓಪನ್ ಆಫರ್ ಕೊಡೋ ಮೂಲಕ ಟಾಂಗ್ ಅನ್ನು ಕೊಟ್ಟರು. ಇದೆಲ್ಲ ಆಗಿ ಒಂದು ವಾರ ಕೂಡ ಆಗಿಲ್ಲ, ಆಗಲೇ ಮತ್ತೆ ಪಾಕಿಸ್ತಾನದಲ್ಲಿ ಇನ್ನೂ ಒಂದು ಸುತ್ತಿನ ಸಂಹಾರ ಕ್ರಿಯೆ ಅಂದ್ರೆ ಹೂರ್ ಟೂರಿಸಂ ಆರಂಭ ಆದ ಹಾಗೆ ಕಾಣ್ತಾ ಇದೆ. ಈ ಬಾರಿ ಸತ್ತವನು ಅಲ್ಲಿ ಲಷ್ಕರ್ ಎ ತೈಬಾದ ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಅತ್ಯಾಪ್ತ. ಅವನನ್ನ ಲಾಹೋರ್ ಕಾ ಅಸಲಿ ಡಾನ್ ಅಂತ ಅಲ್ಲಿನ ಮಾಧ್ಯಮಗಳು ಬರೀತಾ ಇದ್ದು. ಅವನ ಹೆಸರು ಅಮೀರ್ ಸರ್ಫರಾಜ್. ಅಲ್ಲ, ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾದ ಭಯೋತ್ಪಾದಕರನ್ನ ಅಜ್ಞಾತ ಬಂದೂಕುಧಾರಿಗಳು ಹೊಡೆದು ಹಾಕ್ತಾರೆ ಸರಿ, ಆದ್ರೆ ಅಲ್ಲಿನ ಭೂಗತ ಪಾತಕಿಗಳನ್ನು ಕೂಡ ಕ್ಲೀನ್ ಮಾಡೋ ಕಾಂಟ್ರಾಕ್ಟ್ ಇವರೇ ತಗೊಂಡಿದಾರ. ಹೋಗಿ ಅಲ್ಲಿನ ಅಂಡರ್ ವರ್ಲ್ಡ್ ಡಾನ್ ಒಬ್ಬನನ್ನು ಹೊಡೆದು ಹಾಕಿರೋದು ಯಾಕೆ ಮತ್ತು ಅದಕ್ಕೆ ನಾವು ಭಾರತೀಯರು ಯಾಕೆ ಸಂತೋಷ ಪಡಬೇಕು ಅಂತ ನಿಮಗೆ ಅನ್ನಿಸಿದ್ರೆ ಅದು ಸಹಜಾನೆ. ಗೆಳೆಯರೆ, ಇವನನ್ನ ಸುಮ್ಮನೆ ಪಾಕಿಸ್ತಾನನ ಕ್ಲೀನ್ ಮಾಡೋದಿಕ್ಕೆ ಅಂತ ಹೊಡೆದು ಹಾಕಿಲ್ಲ, ಬದಲಿಗೆ ಇವನಿಗೂ ಭಾರತಕ್ಕೂ ಒಂದು ಹಳೆಯ ಲೆಕ್ಕಾಚಾರ ಬಾಕಿ ಇತ್ತು. ಈಗ ಅವನ ಸಾವಿನೊಂದಿಗೆ ಆ ಬಾಕಿ ತೀರಿದ ಹಾಗಾಗಿದೆ. ಹಾಗಾದ್ರೆ ಯಾರು ಈ ಸರ್ಫರಾಜ್? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮಗೆ ನೆನಪಿದೆಯಾ? ಅಕಸ್ಮಾತ್ ಏನಾದರೂ ಮರ್ತು ಹೋಗಿದ್ರೆ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಅದು 2013 ಮೇ ತಿಂಗಳು ಪಾಕಿಸ್ತಾನದ ಲಾಹೋರ್ನ ಕೋಟ್ ಲಖಪತ್ ಜೈಲಲ್ಲಿ ಭಾರತೀಯ ಕೈದಿಯೊಬ್ಬನನ್ನ ಜೈಲಲ್ಲಿದ್ದ ಪಾಕಿಸ್ತಾನಿ ಕೈದಿಗಳು ಕೊಲೆ ಮಾಡಿದರು. ಈ ಕೊಲೆ ಆಗೋದಕ್ಕೆ ಕೆಲವೇ ದಿನಗಳ ಮೊದಲು ನಮ್ಮಲ್ಲಿ ಪಾರ್ಲಿಮೆಂಟ್ ದಾಳಿಯ ಆರೋಪಿ ಅಫ್ಜಲ್ ಗುರುನನ್ನ ನೇಣಿಗೆ ಹಾಕಲಾಗಿತ್ತು. ಅದಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನದ ಲಾಹೋರ್ ಜೈಲಲ್ಲಿ ಭಾರತೀಯ ಕೈದಿಯೊಬ್ಬನನ್ನ ಭಯಾನಕವಾಗಿ ಹೊಡೆದು ಕೊಲೆ ಮಾಡಲಾಯಿತು. ಹಾಗೆ ಕೊಲೆಯಾದ ಭಾರತೀಯನನ್ನ ಪಾಕಿಸ್ತಾನ ಬೇಹುಗಾರಿಕೆಯ ಆರೋಪದ ಮೇಲೆ ಬಂಧಿಸಿತ್ತು. ಅಲ್ಲಿನ ಯಾವುದೋ ಒಂದು ಬಾಂಬ್ ಸ್ಫೋಟ ಪ್ರಕರಣವನ್ನು ಇವನ ತಲೆಗೆ ಕಟ್ಟಲಾಗಿತ್ತು. 14 ಮಂದಿಯನ್ನ ಬಾಂಬ್ ಇಟ್ಟು ಕೊಂದ ಆರೋಪದ ಹಿನ್ನೆಲೆಯಲ್ಲಿ ಬಂಧಿತನಾದವನಿಗೆ ಅಲ್ಲಿ ಸರಿಯಾದ ವಿಚಾರಣೆ ಕೂಡ ನಡೀಲಿಲ್ಲ. ನ್ಯಾಯಾಲಯದಲ್ಲಿ ಇವನು ಪರ ವಾದ ಮಂಡಿಸೋದಕ್ಕೆ ಸಮರ್ಥ ವಕೀಲರಿರಲಿಲ್ಲ. ಇನ್ನದು ಪಾಕಿಸ್ತಾನ, ಬಂಧಿತನಾದವನು ಭಾರತೀಯ. ಹೀಗಾಗಿ ಅಲ್ಲಿ ನ್ಯಾಯಾಲಯ ಕೂಡ ನ್ಯಾಯ, ವಿಚಾರಣೆ, ಸಾಕ್ಷಿ, ಆಧಾರ ಏನನ್ನೂ ನೋಡಲಿಲ್ಲ. ಇವನಿಗೆ ಮರಣದಂಡನೆಯನ್ನು ವಿಧಿಸಿಬಿಡ್ತು. ಆ ನತದೃಷ್ಟನ ಹೆಸರು ಸರ್ಬ್ಜಿತ್ ಸಿಂಗ್. ಸರ್ಬ್ಜಿತ್ ಸಿಂಗ್ ಮೂಲತಃ ಭಾರತದ ಪಂಜಾಬ್ ಗಡಿ ಗ್ರಾಮಕ್ಕೆ ಸೇರಿದವನು. ಪಾಕಿಸ್ತಾನಕ್ಕೆ ಅದು ಯಾವ ಕಾರಣಕ್ಕೆ ಹೋದ್ನೋ ಗೊತ್ತಿಲ್ಲ. ಅವನ ಊರು ಭಾರತ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿನ ಪಂಜಾಬಿನ ತರಣ್ ಜಿಲ್ಲೆಯಲ್ಲಿದೆ. ಅದನ್ನ ಭಿಕಿವಿಂಡ್ ಅಂತ ಕರೀತಾರೆ. ಈ ತರಣ್ ಅನ್ನೋದು ಒಂದು ಕಾಲಕ್ಕೆ ಪಂಜಾಬ್ ಪ್ರಾಂತದಲ್ಲಿ ಖಲಿಸ್ತಾನಿ ಉಗ್ರವಾದ ವಿಪರೀತ ಪ್ರಮಾಣದಲ್ಲಿದ್ದಾಗ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದ ಪ್ರದೇಶ. ತರಣ್ ಪಾಕಿಸ್ತಾನದ ಗಡಿಯಲ್ಲಿರೋದ್ರಿಂದ ಈ ಭಾಗದಲ್ಲಿ ಖಲಿಸ್ತಾನಿ ಚಟುವಟಿಕೆಗಳು ಹೆಚ್ಚಾಗಿದ್ವು. ಇನ್ನು ಈ ಭಿಕಿವಿಂಡಿ ಅನ್ನೋ ಗ್ರಾಮದ ಸರ್ಬ್ಜಿತ್ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದವನು. ಪೈಲ್ವಾನ, ಪಾರಿವಾಳ ಸಾಕೋ ಚಟ ಬೇರೆ ಇತ್ತು. ಹೆಚ್ಚು ಭೂಮಿ ಇರಲಿಲ್ಲ. ಹೀಗಾಗಿ ಅವರಿವರ ಹೊಲ ಗದ್ದೆಗಳಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ. ಸ್ವಲ್ಪ ಕುಡಿತ ಕೂಡ ಇತ್ತು. ಈ ಸರ್ಬ್ಜಿತ್ ಅದೊಂದಿನ ಕೆಲಸಕ್ಕೆ ಅಂತ ಹೋದವನು ವಾಪಸ್ಸು ಬರಲಿಲ್ಲ. ಅದಾದ ಕೆಲ ದಿನಗಳ ನಂತರ ಅವನನ್ನು ಪಾಕಿಸ್ತಾನದ ಲಾಹೋರ್ ಬಳಿ ಬಂಧಿಸಿರುವುದಾಗಿ ಪಾಕಿಸ್ತಾನ ಹೇಳಿಕೊಡ್ತು. ಅಷ್ಟೇ ಅಲ್ಲ, ಅವನನ್ನು ಭಾರತದ ರಾ ಏಜೆಂಟ್ ಅಂತ ಹೇಳಿದ್ದ ಪಾಕಿಸ್ತಾನ 1990 ಫೈಸಲಾಬಾದ್ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಇವನು ಅನ್ನುವ ಆರೋಪವನ್ನು ಹೊರಿಸ್ತು. ಅಷ್ಟೇ ಅಲ್ಲ, ಇವನನ್ನ ಮಂಜೀತ್ ಸಿಂಗ್ ರತ್ತು ಅಲಿಯಾಸ್ ರಂಜಿತ್ ಸಿಂಗ್ ಅಂತ ಹೇಳ್ತು ಪಾಕಿಸ್ತಾನ. ಅಸಲಿ ವಿಷಯ ಏನು ಅಂದ್ರೆ, ಪಾಕಿಸ್ತಾನಕ್ಕೆ ಬೇಕಾಗಿದ್ದವನು ರಂಜಿತ್ ಸಿಂಗ್ ಅಲಿಯಾಸ್ ರಟ್ಟು ಆಗಿದ್ದ. ಅವನು ಕೂಡ ಭಾರತ ಮೂಲದವನೇ, ಪಂಜಾಬ್ನವನೇ. ಫೈಸಲಾಬಾದ್ದಲ್ಲಿ ನಡೆದ ಬಾಂಬು ಸ್ಫೋಟದ ಹಿಂದೆ ಈ ರಟ್ಟು ಇದ್ದಾನೆ ಅನ್ನೋದು ಪಾಕಿಸ್ತಾನದ ಆರೋಪ ಆಗಿತ್ತು. ಆದರೆ ಅವನನ್ನು ಬಂಧಿಸೋದಕ್ಕೆ ಪಾಕಿಗಳಿಗೆ ಸಾಧ್ಯ ಆಗಿರಲಿಲ್ಲ. ಭಾರತದ ಮೇಲೆ ಗೂಬೆ ಕೂಡಿಸಬೇಕಿತ್ತು. ಭಾರತದಲ್ಲಿ ನಿರಂತರ ಭಯೋತ್ಪಾದಕ ದಾಳಿಗಳನ್ನು ಮಾಡಿಸ್ತಾ ಇದ್ದ ಪಾಕಿಸ್ತಾನ, ಭಾರತ ಕೂಡ ಪಾಕಿಸ್ತಾನದಲ್ಲಿ ಉಗ್ರರ ದಾಳಿಯನ್ನು ಮಾಡಿಸ್ತಾ ಇದೆ ಅಂತ ಜಗತ್ತಿಗೆ ತೋರಿಸಬೇಕಿತ್ತು. ಹೀಗಾಗಿ ಭಾರತದ ರಾ ಮೇಲೆ ಆರೋಪ ಹೊರಿಸೋದಕ್ಕೆ ಯಾರನ್ನಾದರೂ ಫಿಕ್ಸ್ ಮಾಡಬೇಕು ಅಂದ್ಕೋದಿದ್ದು ಪಾಕಿಸ್ತಾನಕ್ಕೆ
ಪಂಜಾಬ್ ಗಡಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಎಣ್ಣೆ ಏಟಲ್ಲಿ ಗಡಿ ದಾಟಿ ಬಂದಿದ್ದ ಈ ಅಮಾಯಕ ಸರ್ಬಜಿತ್ ಸಿಕ್ಕಿದ್ದ. ಇವನನ್ನೇ ಕರ್ಕೊಂಡು ಹೋಗಿ ಲಾಹೋರ್ ಸಮೀಪ ಅರೆಸ್ಟ್ ಮಾಡಿದೀವಿ ಅಂತ ತೋರಿಸಿದ ಪಾಕಿಸ್ತಾನ ಇವನೇ ರಟ್ಟು ಅಲಿಯಾಸ್ ರಂಜಿತ್ ಸಿಂಗ್ ಅಂತ ಪ್ರಕರಣವನ್ನ ದಾಖಲು ಮಾಡಿತು. ಇವನಿಂದ ಬಲವಂತವಾಗಿ ಒಂದು ಹೇಳಿಕೆಯನ್ನು ತಗೊಂಡು ಆ ಬಾಂಬಿಟ್ಟವನು ನಾನೇ ಅಂತ ಹೇಳಿಸಿ ಅದನ್ನ ವಿಡಿಯೋ ಕೂಡ ಮಾಡ್ತು. ಇನ್ನು ಪಾಕಿಸ್ತಾನದ ಕೋರ್ಟುಗಳ ನ್ಯಾಯಮೂರ್ತಿಗಳು ಕೂಡ ಪಾಕಿಸ್ತಾನದವರೇ ನೋಡಿ. ಹೀಗಾಗಿ ಅವರ ಬುದ್ಧಿವಂತಿಕೆಯ ಮಟ್ಟ ಕೂಡ ಅಷ್ಟಕ್ಕಷ್ಟೇ ಇತ್ತು. ಅವರು ಪೊಲೀಸರು ಹೇಳಿದ್ದನ್ನು ಕೇಳಿದರು, ಇವನಿಗೆ ಮರಣದಂಡನೆಯನ್ನು ವಿಧಿಸಿ ತೀರ್ಪನ್ನು ಕೂಡ ಕೊಟ್ಟುಬಿಟ್ರು. ಅವತ್ತಿಂದ ಸುಮಾರು 23 ವರ್ಷಗಳ ಕಾಲ ಅಂದರೆ 1990ರಿಂದ 2013ರವರೆಗೆ ಈ ಸರ್ಬಜಿತ್ ಕೋಟ್ ಲಖಪತ್ ಜೈಲಲ್ಲಿರಬೇಕಾಗಿ ಬಂತು. ಇನ್ನು ಸರ್ಬಜಿತ್ನ ಸಹೋದರಿ ತನ್ನ ತಮ್ಮನನ್ನು ಬಿಡುಗಡೆ ಮಾಡಿಸಿ ಅಂತ ಕಂಡವರ ಕೈಕಾಲು ಹಿಡಿದ್ರು. ಭಾರತದ ಅವತ್ತಿನ ಸರ್ಕಾರಕ್ಕೆ ಸಾಕಷ್ಟು ಮನವಿಗಳನ್ನೂ ಮಾಡಿಕೊಂಡ್ರು. ಮನಮೋಹನ್ ಸಿಂಗ್ ಅವರಿಗೆ ಕೂಡ ಮನವಿ ಸಲ್ಲಿಸಲಾಯಿತು. ಆದರೆ ಅವನ ಬಿಡುಗಡೆ ಅನ್ನೋದು ಸಾಧ್ಯ ಆಗಲೇ ಇಲ್ಲ. ಈ ನಡುವೆ 2010ರಲ್ಲಿ ಅಸಲಿ ರಟ್ಟು ಕೆನಡಾದಲ್ಲಿ ಸಿಕ್ಕಿಬಿದ್ದ. ಆನಂತರ ಅಲ್ಲಿಂದ ಅವನು ಭಾರತಕ್ಕೂ ಬಂದ. ಇಲ್ಲಿ ವಂಚನೆ ಪ್ರಕರಣದಲ್ಲಿ ಪಂಜಾಬ್ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದರು. ಹೀಗಾಗಿ ಪಾಕಿಸ್ತಾನ ತಪ್ಪು ಗ್ರಹಿಕೆಯಿಂದ ಸರ್ಬಜಿತ್ನನ್ನು ಬಂಧಿಸಿದೆ. ಅಸಲಿ ರಟ್ಟು ಬೇರೆನೇ ಇದ್ದಾನೆ ಅಂತ ಅಲ್ಲಿನ ನ್ಯಾಯಾಲಯಕ್ಕೊಂದು ಅರ್ಜಿಯನ್ನು ಸಲ್ಲಿಸುವ ಪ್ರಯತ್ನಗಳು ನಡೆದವು. ಈ ಸರ್ಬಜಿತ್ ಬಿಡುಗಡೆಗೆ ಮತ್ತೆ ಪ್ರಯತ್ನಗಳೂ ಆಸೆಗಳೂ ಶುರುವಾದವು. ಅಷ್ಟರಲ್ಲಿ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಘೋಷಣೆ ಆದವು. ಅವತ್ತಿನ ಸರ್ಕಾರ ಅಷ್ಟು ವರ್ಷ ಜೈಲಲ್ಲಿ ಕೂಡಿಸಿ ಬಿರಿಯಾನಿ ದಾವತ್ತು ಕೊಡ್ತಾ ಇದ್ದ ಪಾರ್ಲಿಮೆಂಟ್ ದಾಳಿಯ ಅಪರಾಧಿ ಅಫ್ಜಲ್ ಗುರುನ ಆತುರವಾಗಿ ಅಂತೂ ನೇಣಿಗೆ ಹಾಕ್ತು. ಈ ಘಟನೆ ಪಾಕಿಸ್ತಾನದ ಭಯೋತ್ಪಾದಕರ ಸಿಟ್ಟಿಗೆ ಕಾರಣ ಆಯಿತು ಮತ್ತು ಇದೇ ದ್ವೇಷಕ್ಕೆ ಕೋರ್ಟ್ ಲಖಪತ್ ಜೈಲಲ್ಲಿದ್ದ ಸರ್ಬಜಿತ್ ಸಿಂಗ್ ಅತ್ಯಂತ ಅಮಾನುಷವಾಗಿ ಕೊಲೆಯಾಗಿ ಹೋದ. ಅವತ್ತು ಅದೇ ಕೋರ್ಟ್ ಲಖಪತ್ ಜೈಲಲ್ಲಿದ್ದ ಸರ್ಫರಾಜ್ ಮತ್ತವನ ಅನುಯಾಯಿಗಳು ಈ ಅಮಾಯಕ ನಿರಪರಾಧಿ ನಿರ್ದೋಷಿ ಸರ್ಬಜಿತ್ ಸಿಂಗ್ ಮೇಲೆ ಜೈಲಲ್ಲೇ ಅಲ್ಲಿನ ಸಿಬ್ಬಂದಿ ನೋಡ್ತಾ ಇರುವಾಗಲೇ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದರು. ತಲೆಗೆ ತೀವ್ರ ಗಾಯವಾಗಿ ರಕ್ತಸ್ರಾವದಿಂದ ಮೂರ್ಛಿತನಾಗಿದ್ದ ಸರ್ಬಜಿತ್ನನ್ನ ಪ್ರಾಣ ಹೋದ ನಂತರವೇ ಮೊಹಮ್ಮದ್ ಅಲಿ ಜಿನ್ನಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಆ ನಂತರ ಅವನ ದೇಹವನ್ನು ಪಾಕಿಸ್ತಾನ ಭಾರತಕ್ಕೆ ಕಳುಹಿಸಿಕೊಡ್ತು. ಇನ್ನು ಜೈಲಲ್ಲಿ ಸರ್ಬಜಿತ್ನನ್ನು ಕೊಂದನಲ್ಲ ಸರ್ಫರಾಜ್, ಅವನ ಮೇಲೊಂದು ಕೊಲೆ ಪ್ರಕರಣ ದಾಖಲಾಯಿತಾದರೂ ಸಾಕ್ಷಿಗಳ ಕೊರತೆಯಿಂದ ಅವನ ಮೇಲಿನ ಪ್ರಕರಣವನ್ನು ವಜಾ ಮಾಡಲಾಯಿತು. ಹೇಗಿದೆ ನೋಡಿ, ಹೊಲದಲ್ಲಿ ಕೆಲಸ ಮಾಡ್ತಾ ಗೊತ್ತಾಗದೆ ಗಡಿ ದಾಟಿ ಅಲ್ಲಿ ಅರೆಸ್ಟ್ ಆದ ಸರ್ಬಜಿತ್ ಮೇಲೆ ಪಾಕಿಸ್ತಾನ ಭಯೋತ್ಪಾದನೆಯ ಕೇಸನ್ನು ಮಾಡ್ತು. ಅದು ಮಿಸ್ ಐಡೆಂಟಿಟಿಯಲ್ಲಿ. ಈ ಸುಳ್ಳು ಪ್ರಕರಣಕ್ಕೆ ಅಲ್ಲಿನ ನ್ಯಾಯಾಲಯಗಳಿಗೆ ಸಾಕ್ಷ್ಯಾಧಾರಗಳು ಸಿಗುತ್ತವೆ. ನಿರಪರಾಧಿಯೊಬ್ಬನಿಗೆ ಮರಣದಂಡನೆಯನ್ನೂ ಕೊಡಲಾಗತ್ತೆ. ಆದರೆ ಸಾವಿರಾರು ಜನ ನೋಡ್ತಿರುವಾಗ ಜೈಲಲ್ಲೇ ಕೈದಿಯೊಬ್ಬನನ್ನು ಕೊಲೆ ಮಾಡಿದರೆ ಅದಕ್ಕೆ ಸಾಕ್ಷ್ಯಾಧಾರಗಳ ಕೊರತೆ. ಅದೇ ಕಾರಣದಿಂದ ಅಪರಾಧಿ ಬಿಡುಗಡೆ ಕೂಡ ಆಗಿ ಹೋಗ್ತಾನೆ. ಅದು ಪಾಕಿಸ್ತಾನ ಬಿಡಿ, ಅಲ್ಲಿ ಏನು ಬೇಕಾದರೂ ಆಗತ್ತೆ. ಹೀಗೆ ಜೈಲಿಂದ ಬಂದ ಸರ್ಫರಾಜ್ ಲಾಹೋರಲ್ಲಿ ಇರ್ತಿದ್ದ. ಅವನು ಡ್ರಗ್ಸ್ ಹಾಗೂ ಲ್ಯಾಂಡ್ ಡೀಲ್ ಮಾಡ್ತಿದ್ದ. ಲಷ್ಕರ್ ಎ ತೈಬಾದ ಮುಖ್ಯಸ್ಥ ಸೈಯದ್ ಹಫೀಜ್ಗೆ ಅತ್ಯಾಪ್ತನಾಗಿದ್ದ. ಭಾರತಕ್ಕೆ, ಅದರಲ್ಲೂ ಪಂಜಾಬ್ ಪ್ರಾಂತಕ್ಕೆ ಡ್ರೋನ್ ಮೂಲಕ ಡ್ರಗ್ಸನ್ನು ಸಾಗಾಟ ಮಾಡೋದ್ರಲ್ಲಿ ಕೂಡ ಇವನ ಕೈವಾಡ ಇತ್ತು ಅಂತ ಹೇಳಲಾಗತ್ತೆ. ಅಂತೂ ಅವನಲ್ಲಿ ಸುಖವಾಗಿದ್ದ. ಹೀಗಿರುವಾಗಲೇ ಭಾನುವಾರ ಮಧ್ಯಾಹ್ನ ಲಾಹೋರ್ನ ಇಸ್ಲಾಂಪುರ್ ಏರಿಯಾದಲ್ಲಿದ್ದ ಸರ್ಫರಾಜ್ನ ಮನೆಗೆ ಇಬ್ಬರು ಅಪರಿಚಿತರು ಬಂದಿದ್ದಾರೆ. ಡೋರ್ ಬೆಲ್ ಮಾಡಿದ್ದಾರೆ. ಸರ್ಫರಾಜ್ ಬಾಗಿಲು ತೆಕ್ಕೊಂಡು ಹೊರಗೆ ಬಂದಿದ್ದಾನೆ. ತಕ್ಷಣ ಅವನ ಮೇಲೆ ಗುಂಡು ಹಾರಿಸಲಾಗಿದೆ. ನೆಲಕ್ಕೆ ಬಿದ್ದ ಸರ್ಫರಾಜ್ನನ್ನು ಅವನ ಅನುಚರರು ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನವನ್ನು ಮಾಡಿದರಾದರೂ ಅವನನ್ನು ಬದುಕಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿಗೆ 10 ವರ್ಷಗಳ ಹಿಂದೆ ಅನ್ಯಾಯವಾಗಿ ಇವನ ಕೈಯಲ್ಲಿ ಸಾವಿಗೀಡಾದ ಸರ್ಬಜಿತ್ ಸಿಂಗ್ನ ಆತ್ಮ ಸಮಾಧಾನದ ನಿಟ್ಟುಸಿರು ಬಿಟ್ಟಿರಬೇಕು. ಗೆಳೆಯರೆ, ಮೊನ್ನೆ ಲಷ್ಕರ್ನ ಹಫೀಜ್ ಮೊಹಮ್ಮದ್ ಸಯೀದ್ಗೆ ಯಾರೋ ವಿಷ ಇಕ್ಕಿದ್ದಾರೆ. ಅವನು ಲಾಹೋರ್ ಆಸ್ಪತ್ರೆಯ ICUಲಿದ್ದಾನೆ ಅನ್ನೋ ಸುದ್ದಿ ಓಡಾಡ್ತಾ ಇತ್ತು. ಆದರೆ ಅದು ಖಚಿತ ಮಾಹಿತಿ ಆಗಿರಲಿಲ್ಲ. ಹೀಗಾಗಿ ಆ ಬಗ್ಗೆ ನಿಮಗೇನು ಹೇಳೋದಕ್ಕೆ ಹೋಗಲಿಲ್ಲ. ಈಗ ಅವನ ಇನ್ನೂ ಒಬ್ಬ ಅನುಚರ ಅಪರಿಚಿತರ ಗುಂಡಿಗೆ ಬಲಿಯಾಗಿದ್ದಾನೆ. ಸರ್ಬಜಿತ್ ಆತ್ಮಕ್ಕಿನ್ನಾದರೂ ಶಾಂತಿ ಸಿಗಲಿ. ಇದು ಗೆಳೆಯರೆ, ಪಾಕಿಸ್ತಾನದಲ್ಲಿ ಮತ್ತೆ ಶುರುವಾದ ಹೂರ್ ಪ್ರವಾಸೋದ್ಯಮ ಅಥವಾ ಹೂರ್ ಯಾತ್ರೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.